ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಎಲಿಜಬೆತಳು ಗರ್ಭಿಣಿಯಾದ 6ನೇ ತಿಂಗಳಲ್ಲಿ ದೇವರು ಗಬ್ರಿಯಲ್ ದೂತನನ್ನು ಗಲಿಲಿಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಲ್ಲಿದ್ದ ಒಬ್ಬ ಕನ್ನಿಕೆಯಲ್ಲಿಗೆ ಕಳುಹಿಸಿದರು. ಆಕೆಗೆ ದಾವೀದರಸನ ವಂಶಜನಾದ ಜೋಸೆಫನೊಂದಿಗೆ ನಿಶ್ಚಿತಾರ್ಥವಾಗಿತ್ತು. ಆಕೆಯ ಹೆಸರು ಮರಿಯಾ. ದೇವದೂತನು ಆಕೆಯ ಬಳಿಗೆ ಬಂದು, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದನು. ಇದನ್ನು ಕೇಳಿದ ಮರಿಯಳು ತಬ್ಬಿಬ್ಬಾದಳು. ಇದೆಂಥ ಶುಭಾಶಯ ಎಂದು ಅವಳು ಯೋಚಿಸತೊಡಗಿದಳು. ದೂತನು ಆಕೆಗೆ, ಮರಿಯಾ, ನೀನು ಅಂಜಬೇಕಾಗಿಲ್ಲ, ದೇವರ ಅನುಗ್ರಹ ನಿನಗೆ ಲಭಿಸಿದೆ. ಇಗೋ, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ. ಆತನಿಗೆ ಯೇಸು ಎಂಬ ಹೆಸರಿಡಬೇಕು. ಆತನು ಮಹಾಪುರುಷನಾಗುವನು, ಪರಾತ್ಪರ ದೇವರ ಪುತ್ರ ಎನ್ನಿಸಿಕೊಳ್ಳುವನು. ಪಿತಾಮಹ ದಾವೀದರಸನ ಸಿಂಹಾಸನವನ್ನು ಸರ್ವೇಶ್ವರನಾದ ದೇವರು ಆತನಿಗೆ ಕೊಡುವರು. ಯಾಕೋಬನ ವಂಶವನ್ನು ಆತನು ಚಿರಕಾಲ ಆಳುವನು. ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇರದು ಎಂದನು. ಅದಕ್ಕೆ ಮರಿಯಳು, ಇದು ಆಗುವುದಾದರೂ ಹೇಗೆ? ನನಗೆ ಯಾವ ಪುರುಷನ ಸಂಸರ್ಗವೂ ಇಲ್ಲವಲ್ಲ ಎಂದು ವಿಚಾರಿಸಿದಳು. ದೂತನು ಪ್ರತ್ಯುತ್ತರವಾಗಿ, ಪವಿತ್ರಾತ್ಮ ನಿನ್ನ ಮೇಲೆ ಬರುವರು, ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು. ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ ಎನ್ನಿಸಿಕೊಳ್ಳುವನು. ನಿನ್ನ ಸಂಬಂಧಿಕಳಾದ ಎಲಿಜಬೆತಳ ವಿಷಯವನ್ನು ಕೇಳು. ಆಕೆ ತನ್ನ ಮುಪ್ಪಿನಲ್ಲೂ ಒಬ್ಬ ಮಗನನ್ನು ಹೆರಳಿದ್ದಾಳೆ. ಬಂಜೆ ಎನ್ನಿಸಿಕೊಂಡಿದ್ದ ಆಕೆ ಈಗ 6 ತಿಂಗಳ ಗರ್ಭಿಣಿ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದನು. ಆಗ ಮರಿಯಳು, ಇಗೋ, ನಾನು ದೇವರ ದಾಸಿ, ನೀವು ಹೇಳಿದಂತೆ ನನಗಾಗಲಿ ಎಂದಳು. ದೇವದೂತನು ಆಕೆಯನ್ನು ಬೀಳ್ಕೊಟ್ಟು ಅದೃಶ್ಯನಾದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಗುಡ್ ಮಾರ್ನಿಂಗ್. ಇವತ್ತಿನ ಧ್ಯಾನಕ್ಕೆ ಒಂದು ವಿಷಯವನ್ನು ತಗೊಳ್ಳೋಣ. ಗಾಬ್ರಿಯಲ್ ದೂತನು ಮಂಗಳವಾರ್ತೆಯನ್ನು ಮಾತೆ ಮರಿಯಮ್ಮನವರಿಗೆ ಕೊಟ್ಟನು. ಮಾತೆ ಮರಿಯಮ್ಮನವರು, ನಾನು ದೇವರ ಸೇವಕಿ, ನಿಮ್ಮ ವಾರ್ತೆಯಂತೆ ನನಗಾಗಲಿ, ಎಷ್ಟು ಮಟ್ಟಿಗೆ ಹೇಳಿದರು. ಅವರು ಒಪ್ಪಿದರು. ಒಪ್ಪಲಿಲ್ಲ ಅಂದರೆ ಏನು? ಒಪ್ಪಿದ್ರೆ ಏನು? ಈಗ ಗಾಬ್ರಿಯಲ್ ದೂತನು ಮಾತೆ ಮರಿಯಮ್ಮನವರಿಗೆ ದೇವಪುತ್ರನು ಜನಿಸಿ ಬರುವ ಸಂದೇಶವನ್ನು ಕೊಟ್ಟಿದ್ದು ಪ್ರಥಮ ಬಾರಿ ಅಲ್ಲ. ಮನುಷ್ಯನ ವಿಮೋಚನೆ ಬರುತ್ತೆ ಅಂತ ಹೇಳಿದ್ದ ಮಾತುಗಳು ಗಾಬ್ರಿಯಲ್ ದೂತನೇ 2ನೇ ಬಾರಿ ಹೇಳ್ತಾರೆ. ಹೌದಾ? ಹೌದಾ? ಏನಂತೀರಿ? ಪ್ರೀತಿಯ ಸಹೋದರ ಸಹೋದರಿಯರೇ, ಗಾಬ್ರಿಯಲ್ ದೂತನು ದೇವರ ಸಂದೇಶವನ್ನು ಕೊಟ್ಟದ್ದು 4 ಬಾರಿ ಕೊಡ್ತಾರೆ. ನಮ್ಗೆ ಗೊತ್ತಿರುವ ಹಾಗೆ ಮಾತೆ ಮರಿಯಮ್ಮನವರಿಗೆ ಇವತ್ತು ಮಂಗಳವಾರ್ತೆಯನ್ನು ಕೊಟ್ಟರು. ಅದು ಬಿಟ್ಟರೆ ಬೇರೆ ಯಾರ ಹತ್ರ ಮಾತಾಡಿದ್ರು ಗೊತ್ತಿಲ್ಲ. ಜೋಸೆಫ್ಗ, ಜಕರಿಯಾ. ಅದು ಬಿಟ್ಟರೆ ದಾನಿಯೇಲ್ ಪುಸ್ತಕದಲ್ಲಿ 2 ಬಾರಿ ದಾನಿಯೇಲಿಗೆ ಪ್ರತ್ಯಕ್ಷರಾಗಿ ದೇವರ ಸಂದೇಶವನ್ನು ಕೊಡ್ತಾರೆ. ಈ 2 ಪ್ರವಾದನೆಗಳು ಏನು ಅಂತ ಹೇಳಿದ್ರೆ, ಅವರು ಬಾಬಿಲೋನ್ ದೇಶದಲ್ಲಿ ಗುಲಾಮರಾಗಿ
ಕಷ್ಟಪಡುತ್ತಿರುವಾಗ ಈ ಕಷ್ಟಕ್ಕೆ ಒಂದು ಅಂತಿಮ ಬರುತ್ತೆ. ಈ ಕಷ್ಟಕ್ಕೆ ಒಂದು ಅಂತಿಮ ಬರುತ್ತೆ. ಪರ್ಷಿಯದವರು ಗೆದ್ದು ಬರುತ್ತಾರೆ, ನಿಮಗೆ ವಿಮೋಚನೆ ಕಾದಿದೆ ಎನ್ನುವ ವಿಷಯವನ್ನ ದಾನಿಯೇಲ್ ಪ್ರವಾದಿಗೆ ಗಾಬ್ರಿಯೇಲ್ ದೂತನು ಹೇಳ್ತಾನೆ. 8ನೇ ಅಧ್ಯಾಯ 9ನೇ ಅಧ್ಯಾಯದಲ್ಲಿ 70 ವಾರಗಳ ಪ್ರವಾದನೆಯನ್ನ ದಾನಿಯೇಲ್ ಪ್ರವಾದಿಗೆ ಹೇಳ್ತಾನೆ. ಈ 70 ವಾರಗಳ ಪ್ರವಾದನೆ ಏನು ಅಂತ ಹೇಳಿದ್ರೆ, ನಿಮ್ಮ ಕಷ್ಟಗಳು ಒಂದು ಅಂತ್ಯಕ್ಕೆ ಬರುತ್ತದೆ. ಈಗಾಗಲೇ ಪರ್ಷಿಯದವರು ಗೆದ್ದು ಇಸ್ರಾಯೇಲ್ ಜನಾಂಗಕ್ಕೆ ವಿಮೋಚನೆ ಸಿಗುತ್ತೆ ಎನ್ನುವ ನಂಬಿಕೆಯೊಂದಿಗೆ ದಾನಿಯೇಲ್ ಪ್ರವಾದಿ ತನ್ನ ಪಾಪಕ್ಕೆ ವಿಮೋಚನೆಯನ್ನ ಹುಡುಕುತ್ತಾನೆ, ಪ್ರಾರ್ಥನೆ ಮಾಡ್ತಾನೆ ದೇವರಲ್ಲಿ, ದೇವರೇ ನಾವು ಮಾಡಿರುವ ತಪ್ಪುಗಳನ್ನು ಕ್ಷಮಿಸಿ ಎಂದು ಕೇಳುವಾಗ ಗಾಬ್ರಿಯೇಲ್ ದೂತನು ಆತನ ಬಳಿಗೆ ಬಂದು 70 ವಾರಗಳ ಪ್ರವಾದನೆಯನ್ನು ಹೇಳ್ತಾನೆ. 9ನೇ ಅಧ್ಯಾಯ ದಾನಿಯೇಲ್ ಪುಸ್ತಕ 9ನೇ ಅಧ್ಯಾಯ, ಎಲ್ಲ ಮನೆಗೆ ಹೋಗಿ ಓದಿ ಒಂದ್ಸಲಿ. ದಾನಿಯೇಲ್ ಪುಸ್ತಕ 9ನೇ ಅಧ್ಯಾಯ, ಅದರಲ್ಲಿ ಬರುವಂತಹ ವಿಷಯಗಳು ಏನಂತ ಹೇಳಿದ್ರೆ, 70 ವಾರಗಳಾದ ನಂತರ ಮೆಸ್ಸಾಯನು ಬರುವನು, ಆತನಿಗೆ ಅಂತ್ಯ ಬರುತ್ತೆ. ಅದಾದ ನಂತರ 70 ವರ್ಷಗಳಲ್ಲಿ ಜೆರುಸಲೇಮ್ ನಾಶವಾಗುತ್ತೆ ಎನ್ನುವ ಪ್ರವಾದನೆಯನ್ನು ದಾನಿಯೇಲ್ ಪ್ರವಾದಿಗೆ ಗಾಬ್ರಿಯೇಲ್ ದೂತನು ಹೇಳ್ತಾನೆ. ಆತ ಹೇಳಿದ ಹಾಗೆಯೇ ಯೇಸು ಸ್ವಾಮಿ ಜನಿಸಿ ಬರುತ್ತಾರೆ, ಜನರ ಜೀವವನ್ನು ಕಟ್ಟುತ್ತಾರೆ. ಆದರೆ ಜನರು ಯೇಸು ಸ್ವಾಮಿಯ ವಿರುದ್ಧ ಹೋಗಿ ಅವರಿಗೆ ಶಿಲುಬೆ ಮರಣವನ್ನು ಕೊಡ್ತಾರೆ. ಅದಾದ ನಂತರ 70ನೇ ಇಸುವಿನಲ್ಲಿ ಅವರು ತಮ್ಮ ಪಟ್ಟಣವನ್ನು, ದೇವಾಲಯವನ್ನು ಕಳೆದುಕೊಳ್ಳುತ್ತಾರೆ. ಈ ಪ್ರವಚನವನ್ನು ದಾನಿಯೇಲ್ ಪ್ರವಾದಿಗೆ ಗಾಬ್ರಿಯೇಲ್ ದೂತನು ದಾನಿಯೇಲ್ ಪುಸ್ತಕ 9ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಗಲಾತ್ಯರಿಗೆ ಬರೆದ ಪತ್ರ ಸಂತ ಪೌಲ ಹೇಳ್ತಾನೆ 4ನೇ ಅಧ್ಯಾಯದಲ್ಲಿ, ಕಾಲವು ಪರಿಪಕ್ವವಾದಾಗ, ತುಂಬಾ ಮುಖ್ಯವಾದಂತಹ ಒಂದು ವಾಕ್ಯ, ಕಾಲವು ಪರಿಪಕ್ವವಾದಾಗ. ದಾನಿಯೇಲ್ ಪ್ರವಾದಿ ಹೇಳಿದ ಮಾತುಗಳು 70 ವಾರಗಳು ಮುಗಿದ ನಂತರ ಅಂತೇಳಿದ್ರೆ ಕಾಲವೂ ಪರಿಪಕ್ವವಾದಾಗ. ಈ 70 ವಾರಗಳು ಮುಗಿಯುವ ಆ ಒಂದು ಸಂದರ್ಭದಲ್ಲಿ ಮೆಸ್ಸಾಯ ಬರುವನು. ಪ್ರೀತಿಯ ಸಹೋದರ ಸಹೋದರಿಯರೇ, ಆ 70 ವಾರಗಳು ಮುಗಿಯುವ ಆ ಒಂದು ಪರಿಸ್ಥಿತಿಯಲ್ಲಿ ಗಾಬ್ರಿಯೇಲ್ ದೂತನು ಮತ್ತೆ ಮರಿಯಳ ಬಳಿಗೆ ಬರ್ತಾರೆ. ಮೆಸ್ಸಾಯನು ನಿನ್ನೊಂದಿಗೆ ಬರುವನು, ಮೆಸ್ಸಾಯ ನಿನ್ನ ಮುಖಾಂತರ ಬರುವನು, ನೀನು ಮೆಸ್ಸಾಯನಿಗೆ ತಾಯಾಗುವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಆಯ್ದುಕೊಂಡ ಪವಿತ್ರ ಪಾತ್ರೆ ನೀನು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾರ್ತೆಯನ್ನು ಅವರಿಗೆ ಹೇಳುವಾಗ ಮಾತೆ ಮರಿಯಮ್ಮನವರಿಗೆ ಭಯ ಆಗುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಏನೇ ಒಳ್ಳೆಯವಳಾಗಿದ್ದರು, ನಿಷ್ಕಳಂಕ ಹೃದಯ ಆಗಿದ್ದರು, ಪಾಪವೆನ್ನುವ ಕಳಂಕ ದೋಷಗಳು ನನ್ನಲ್ಲಿ ಇಲ್ಲದೆ ಇದ್ದರೂ ಕೂಡ ದೇವರು ಹೇಳಿದ ಮಾತುಗಳನ್ನು ಕೇಳಿ ಆಕೆ ಭಯಭ್ರಾಂತಳಾಗ್ತಾಳೆ. ಪ್ರೀತಿಯ ಸಹೋದರ ಸಹೋದರಿಯರೇ, 14-15 ವಯಸ್ಸಿನ ಹುಡುಗಿ, ದೇವರ ಮಗ ನಿನ್ನ ಮಗನಾಗುವನು, ಪವಿತ್ರಾತ್ಮರ ವರದಾನ ನಿನ್ನ ಮೇಲೆ ಇರುವುದು, ವರಪ್ರಸಾದಗಳ ಪೂರ್ಣಿ ನೀನು. ಯು ಆರ್ ಫುಲ್ ಆಫ್ ಗ್ರೇಸ್, ಫುಲ್ ಆಫ್ ಗ್ರೇಸ್. ಭಯ ಆಗುತ್ತೆ, ಸಂದೇಹ ಬರುತ್ತೆ. ಸ್ವಾಮಿ, ನನಗೆ ಮದುವೆ ಆಗಲಿಲ್ಲ, ನಾನು ಹೇಗೆ ಒಂದು ಮಗುವಿಗೆ ತಾಯಾಗುವೆ? ದೇವರು ಹೇಳ್ತಾರೆ, ಪ್ರವಚನಗಳು ಪರಿಪೂರ್ಣತೆಯನ್ನು ಕಾಣುವ ಹಾಗೆ ಪವಿತ್ರಾತ್ಮನು ನಿನ್ನ ಮೇಲೆ ಬರುವನು. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವರ ಶಕ್ತಿಯಲ್ಲಿ, ದೇವರ ದೃಷ್ಟಿಯಲ್ಲಿ ಎಲ್ಲವೂ ಸಾಧ್ಯ. ಅದು ಅಲ್ಲಿಗೆ ನಿಲ್ಲಿಸೋಣ. ಪ್ರೀತಿಯ ಸಹೋದರ ಸಹೋದರಿ, ಬೈಬಲ್ ಗ್ರಂಥದಲ್ಲಿ ಸುಮಾರು ಸರಿ ದೇವರು ಮನುಷ್ಯನಿಗೆ ಕಾಣಿಸ್ಕೊಂಡು ಮನುಷ್ಯನಿಗೆ ಒಂದು ಆಜ್ಞೆಯನ್ನು ಕೊಡ್ತಾರೆ, ಇದು ನೀನು ಮಾಡು ಅಂತ. ಆದರೆ ಆತ ಮಾಡದೇ ಇದ್ದಾಗ ತನ್ನ ಆ ಒಂದು ಆಶೀರ್ವಾದವನ್ನು ಆತನು ಕಳ್ಕೊತಾನೆ. ದೇವರ ದೃಷ್ಟಿಯಲ್ಲಿ ಆತನು ಶ್ರೇಷ್ಠನು ಎನಿಸಿಕೊಳ್ಳುವ ಅರ್ಹತೆಯನ್ನು ಆತನು ಕಳ್ಕೊತಾನೆ.
ಉದಾಹರಣೆಗೆ ಹೇಳುವುದಾದರೆ, ಮೊದಲ ಪುಸ್ತಕದಲ್ಲಿ ಪ್ರಥಮ ತಂದೆ ತಾಯಿಗಳಿಗೆ ದೇವರೇನು ಹೇಳಿದ್ರು? ಸಿಂಪಲ್ ಆಗಿ ಒಂದು ವಿಷಯ ಹೇಳಿದ್ರು, ಆ ಹಣ್ಣನ್ನು ನೀನು ತಿನ್ನಬೇಡ ಅಷ್ಟೇ, ಪಾಪವನ್ನು ಮಾಡಬೇಡ, ದೇವರ ವಿರುದ್ಧ ಹೋಗಬೇಡ, ದೇವರ ಪ್ರೀತಿಯನ್ನು ಬಿಡಬೇಡ, ದೇವರ ಆಜ್ಞೆಗಳಿಗೆ ತಲೆಬಾಗು, ಇಷ್ಟೇ ಹೇಳಿದ್ದವರು. ಆದರೆ ಅವರು ದೇವರ ಆಜ್ಞೆಯನ್ನು ಬಿಟ್ಟರು, ದೇವರ ಪ್ರೀತಿಯನ್ನು ಬಿಟ್ಟರು, ದೇವರ ವಿರುದ್ಧ ಪಾಪ ಮಾಡಿದ್ರು, ದೇವರೊಡನೆ ಇದ್ದ ಸಂಬಂಧವನ್ನು ಕಳೆದುಕೊಂಡರು, ದೇವರೊಡನೆ ಇದ್ದಂತಹ ಸಂಬಂಧವನ್ನು ಕಳೆದುಕೊಂಡರು. ಎರಡನೇದಾಗಿ ನಾವು ಮತ್ತೆ ಈ ಇತಿಹಾಸದಲ್ಲಿ ನೋಡ್ತೀವಿ, ಈ ದೇವರು ಕೊಡುವ ಹಾಲು ಜೇನು ಹರಿಯುವ ನಾಡನ್ನು ನೋಡಿ ಬರುವುದಕ್ಕೆ ಕೆಲವೊಂದು ವ್ಯಕ್ತಿಗಳನ್ನು ಕಳಿಸಿದಾಗ ಅವರು ಹೋಗಿ ನೋಡ್ತಾರೆ, ನೋಡಿ ಬಂದು ವರದಿಯನ್ನು ಒಪ್ಪಿಸ್ತಾರೆ. ಏನು ಹೇಳ್ತಾರೆ? ಅದು ಹಾಲು ಜೇನು ಹರಿಯುವಂತಹ ನಾಡು, ಆದರೆ ಅಲ್ಲಿ ವಾಸವಾಗಿರುವ ಜನ ತುಂಬ ಎತ್ತರವಾಗಿ ಗಂಭೀರವಾಗಿದ್ದಾರೆ, ಅವರ ವಿರುದ್ಧ ನಾವು ಹೋರಾಡಿ ಗೆಲ್ಲಕ್ಕಾಗುವುದಿಲ್ಲ ಎಂಬುದಾಗಿ ಹೇಳಿದಾಗ ಯೆಹೋಶುವನು ಕಾಲೇಬ್ ಇವರಿಬ್ಬರು ಕೂಡ ಏನು ಹೇಳ್ತಾರೆ? ನಾವಲ್ರಿ ಜಗಳ ಮಾಡೋದು, ನಾವಲ್ರಿ ಯುದ್ಧ ಮಾಡೋದು ದೇವರು, ಯುದ್ಧ ಮಾಡೋದು ದೇವರು, ಅವರಲ್ಲಿ ನಂಬಿಕೆ ಇಟ್ಟು ನಾವು ಹೋಗೋಣ, ಹಾಲು ಜೇನು ಹರಿಯುವ ನಾಡು ನಮ್ಮದಾಗುವುದು ಎಂಬುದಾಗಿ ಹೇಳಿದ್ರು. ಆದರೆ ಇಸ್ರಾಯೇಲ್ ಜನಾಂಗ ಏನು ಹೇಳಿದ್ರು? ಅವರ ವಿರುದ್ಧ ನಾವು ಯುದ್ಧ ಮಾಡೋಕ್ಕಾಗೋದಿಲ್ಲ, ದೇವರ ಆಜ್ಞೆಗೆ ವಿರುದ್ಧ ಹೋಗ್ತಾರೆ. ಆಗ ದೇವರು ಹೇಳ್ತಾರೆ, ಹೌದಾ, ನೀವು ಹೋಗೋಕ್ಕಾಗೋದಿಲ್ವಾ? ನಿಮಗೋಸ್ಕರ ನಾನು ಯುದ್ಧಗಳನ್ನು ಗೆಲ್ಲೋದಿಲ್ವಾ? 40 ವರ್ಷಗಳ ಬೆಂಗಾಡಿನಲ್ಲಿ ಅಲದಾಡ್ರಿ ಅಂತ ದೇವರು ಅವ್ರನ್ನ 40 ವರ್ಷಗಳಲ್ಲಿ ಬಿಟ್ಟರು. ಸುಮಾಸಲಿ ಕೇಳ್ತಾರೆ ಜನ, ಯಾಕೆ ಸ್ವಾಮಿ ಒಂದು ತಿಂಗಳಲ್ಲಿ ನಡ್ಕೊಂಡು ಹೋಗೋ ಹಾದಿಯನ್ನು 40 ವರ್ಷಗಳು ಮಾಡಿದ್ರು? ಇದಕ್ಕೆ ದೇವ್ರ ಮಾತು ಕೇಳಲಿಲ್ಲ, ಅಲದಾಡ್ರಿ 40 ವರ್ಷ ಅಂತ ಬಿಟ್ಟರು. ಕೊನೆಗೆ ಅಲ್ಲಿ ಇದ್ದಂತಹ ಜನರಲ್ಲಿ ಹಾಲು ಜೇನು ಹರಿಯುವ ನಾಡನ್ನು ನೋಡಿದವರು ಯೆಹೋಶುವ, ಕಾಲೇಬ್ ಇವರಿಬ್ಬರೇ ಪ್ರೀತಿಯ ಸಹೋದರ ಸಹೋದರಿಯರೇ. ಮೂರನೇದಾಗಿ ದೇವರು ಮೊದಲ ಅರಸನನ್ನು ಆಯ್ಕೆ ಮಾಡಿಕೊಂಡ್ರು. ಯಾರು ಮೊದಲ ಅರಸ? ಯಾರು? ಕರೆಕ್ಟಾಗಿ ಹೇಳಿ. ದಾವೀದ್ನ? ಯಾರದು? ಸಾಮುವೇಲ. ಎಲ್ಲ ಹೆಸರುಗಳಲ್ಲಿ ಅಂತೋನ್ ಅಂತ ಎಲ್ಲ ಹೇಳಿದ್ರೆ ಸರಿ. ಸಾಲ್ ಅಲ್ವಾ? ಸಾಲನ್ನು ಯಾಕೆ ದೇವರು ತಿರಸ್ಕರಿಸಿದ್ರು? ಅವನು ಬೇಡ ಅಂತ ಯಾಕೆ ಹೇಳಿದ್ರು? ದೇವರತ್ತನೇ ಆಯ್ಕೆ ಮಾಡಿಕೊಂಡ್ರು, ಅಭಿಷೇಕ ಮಾಡಿದ್ರು. ನೀನು ಇಸ್ರಾಯೇಲ್ ಜನಾಂಗಕ್ಕೆ ಮೊದಲ ಅರಸ ಎಂಬುದಾಗಿ ಹೇಳಿದ್ರು. ಆದರೆ ಆತನು ದೇವರ ದೃಷ್ಟಿಯಲ್ಲಿ ಆ ಉನ್ನತ ಸ್ಥಾನವನ್ನು ಪಡೀಲಿಲ್ಲ. ಯಾಕಿಂತ ಹೇಳಿದ್ರೆ ದೇವರು ಹೇಳಿದ್ದನ್ನು ಆತನು ಪರಿಪಾಲಿಸಲಿಲ್ಲ. ಆತನದೇ ಆದಂತಹ ಉದ್ದೇಶವನ್ನು ಮುಂದಿಟ್ಟ. ಆದ ಕಾರಣ ದೇವರು ಏನು ಮಾಡಿದ್ರು? ನೀನು ಬೇಡ, ನಿನ್ನ ಸ್ಥಾನದಲ್ಲಿ ನಾನು ದಾವೀದನನ್ನು ಆಯ್ಕೆ ಮಾಡ್ಕೋತೀನಿ ಎಂಬುದಾಗಿ ದಾವೀದನನ್ನು ಆಯ್ಕೆ ಮಾಡ್ಕೋತಾರೆ. ನಾಲ್ಕನೇದಾಗಿ ಯೋನ ಪ್ರವಾದಿಗೆ ಹೇಳ್ತಾರೆ, ಯೋನ, ನೀನು ಹೋಗಿ ನಿನೆವೆ ಪಟ್ಟಣದ ಜನರಿಗೆ ಹೇಳು, ಅವರು ಪಾಪದಲ್ಲಿ ಮುಳುಗೋಗಿದ್ದಾರೆ, ಮನ ಪರಿವರ್ತನೆ ಒಂದು ದೇವರ ಹಾದಿಯನ್ನು ಅವರು ಹಿಡಿಲಿಲ್ಲ ಅಂತ ಹೇಳಿದ್ರೆ ಎಲ್ಲವೂ ನಾಶವಾಗುವುದು, ಈ ಸಂದೇಶವನ್ನು ಅಂತ ಹೇಳಿ ಅಂತ ಯೋನ ಪ್ರವಾದಿಯನ್ನು ಕಳಿಸ್ರೆ ಯೋನ ಪ್ರವಾದಿ ಏನು ಮಾಡಿದ್ರು? ಸ್ವಾಮಿ, ಹೋಗಿ ಈ ಜನರ ಹತ್ರ ಮಾತಾಡೋಕ್ಕಾಗುತ್ತಾ? ನನ್ನ ಕೊಂದಾಕ್ಬಿಡ್ತಾರೆ, ನಾನೇನು ಮಾಡಲಿ? ಎಸ್ಕೇಪ್ ಆಗ್ಬಿಡ್ತೀನಿ. ದೇವರ ದೃಷ್ಟಿಯಿಂದ ಯಾರಾದರೂ ಎಸ್ಕೇಪ್ ಆಗುತ್ತಾ? ದೇವರು ಈ ಜಾಗದಲ್ಲಿ ನೋಡೋದಿಲ್ಲ, ಈ ಜಾಗದಲ್ಲಿ ನೋಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೆ ಯೋನ ಪ್ರವಾದಿಯನ್ನು ನಿನೆವೆ ಪಟ್ಟಣಕ್ಕೆ ತರ್ತಾರೆ ದೇವರು. ಐದನೇದಾಗಿ ನಮ್ಮ ಜಕರ್ಯನಿಗೆ ಬಂದು ಹೇಳ್ತಾರೆ, ದೇವರು ನಿನಗೆ ಒಂದು ಮಗುವನ್ನು ಕೊಡುವರು. ಜಕರ್ಯ ಏನು ಹೇಳ್ತಾರೆ? ವಯಸ್ಸಾಗೈತೆ ಸ್ವಾಮಿ, ಈ ಕಾಲದಲ್ಲಿ ನನಗೋಗಿ ಮಗು ಹುಟ್ಟ ತನಕ ಮೂಗನಾಗಿದ್ದ, ಮಾತು ಹೋಯಿತು. ಮಗು ಹುಟ್ಟಿ ಆತನಿಗೆ ಹೆಸರಿಡುವ ತನಕ ಮೂಗನಾಗಿದ್ದ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ ಜನಾಂಗ. ಆರನೆಯದಾಗಿ ಇಸ್ರಾಯೇಲ್ ಜನಾಂಗ, ಯೇಸು ಸ್ವಾಮಿ ಅಷ್ಟು ಹೇಳಿದ್ರು. ಸ್ನಾನಿಕ ಯೌವನ ಹೇಳ್ತಾರೆ, ಯಾರು ಯೇಸು ಸ್ವಾಮಿ ಬರಬೇಕಾದ ಮೆಸ್ಸಾಯನ ಹೋಗಿ ಕೇಳ್ಕೊಬನ್ನಿ ಎಂಬುದಾಗಿ
ತನ್ನ ಶಿಷ್ಯರನ್ನ ಕಳಿಸ್ಕೊಡ್ತಾರೆ. ಯೇಸು ಸ್ವಾಮಿ ಏನು ಹೇಳ್ತಾರೆ? ಹೋಗಿ ಹೇಳ್ರಿ ಅವರಿಗೆ, ನೀವು ಏನು ನೋಡ್ತೀರಿ ಅದನ್ನ ಹೋಗಿ ಹೇಳಿ. ಏನು ನೋಡ್ತಿದ್ದೀರಿ? ಕುಂಟ್ರು ನಡೀತಾರೆ, ಕುರುಡರು ನೋಡ್ತಾರೆ, ಸತ್ತವರು ಎದ್ದು ಹೋಗ್ತಾರೆ. ಇದಕ್ಕಿಂತ ಬೇರೆ ಯಾವ ಸೂಚನೆ ಬೇಕು? ಅವ್ರಿಗೆ ಹೋಗಿ ಹೇಳಿ, ಮೆಸ್ಸಾಯ ಬಂದಾಗಿದೆ, ಬಂದಾಗಿದೆ. ಅದು ಮಾತ್ರವಲ್ಲದೆ ಯೇಸು ಸ್ವಾಮಿ ಎಲ್ಲ ತರಹದ ಅದ್ಭುತಗಳನ್ನು ಮಾಡ್ತಾರೆ. ಇಸ್ರಾಯೇಲ್ ಜನಾಂಗದ ಮುಂಚೆನೆ ಮಾಡ್ತಾರೆ. ಅವರಿಗೆ ಪ್ರಬೋಧನೆಯನ್ನ ನೀಡ್ತಾರೆ, ಆಹಾರವನ್ನ ಕೊಡ್ತಾರೆ, ಜೀವವನ್ನ ಕೊಡ್ತಾರೆ. ಆದರೆ ಇಸ್ರಾಯೇಲ್ ಜನಾಂಗ ಅವರನ್ನು ನಂಬಲಿಲ್ಲ. ಅದಕ್ಕೆ ಅವರಿಗೆ ಮೆಸ್ಸಾಯನ ಆಶೀರ್ವಾದ ಇಲ್ಲ. ಇವತ್ತಿಗೂ ಕೂಡ ಮೆಸ್ಸಾಯ ಬರ್ತಾರೆ ಅಂತೇಳಿ ಬಾಗಿಲು ಮುಚ್ಚಿಟ್ಟು ಕಾಯ್ತಾ ಇದ್ದಾರೆ. ಅವ್ರು ಬಂದು ಹೋಗಿದ್ದಾಗಿದೆ. ಮೊನ್ನೆ ಹೇಳಿದೆ, ಟ್ರೈನ್ ಟಿಕೆಟ್ ಇಟ್ಕೊಂಡು ಟ್ರೈನ್ ಹೋದ್ಮೇಲೆ ಟ್ರೈನ್ ಬರುತ್ತೆ ಅಂದರೆ ಯಾವಾಗ ಬರುತ್ತೆ? ಹೋಗಿದೆ ಟ್ರೈನು, ಟಿಕೆಟ್ ಬಿಸಾಕ್ಬಿಟ್ಟು ಮನೆಗೆ ಹೋಗ್ಬೇಕು ಅಷ್ಟೆ. ಕೊನೆಯದಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಶ್ರೀಮಂತ ಒಬ್ಬ ಬರ್ತಾನೆ ಯೇಸು ಸ್ವಾಮಿಯಲ್ಲಿ ಕೇಳೋದಕ್ಕೆ, ಸ್ವಾಮಿ ಪರಲೋಕ ಸಾಮ್ರಾಜ್ಯ ನನ್ನದಾಗಬೇಕಾದ್ರೆ ನಾನು ಏನು ಮಾಡಬೇಕು? ಆಜ್ಞೆಗಳನ್ನು ಪಾಲಿಸು. ಅದೆಲ್ಲ ನಾನು ಮಾಡ್ತಾ ಇದ್ದೀನಿ ಸ್ವಾಮಿ, ಅದೆಲ್ಲ ಮಾಡ್ತಾ ಇದ್ದೀನಿ. ಇನ್ನೂ ಕಷ್ಟಕರವಾದ ಒಂದು ವಿಷಯವನ್ನು ಹೇಳಿ, ಅದನ್ನು ನಾನು ಮಾಡ್ತೀನಿ. ಏನದು? ಹೋಗು, ಒಂದು ಕೆಲಸ ಮಾಡು, ನಿನ್ನ ಆಸ್ತಿಯನ್ನು ಮಾರು, ಬಡಬಗ್ಗರಲ್ಲಿ ದಾನ ಮಾಡು, ಮತ್ತೆ ಬಂದು ನನ್ನ ನೋಡು. ಏನು ಮಾಡ್ತಾನೆ? ಹೊರಟೋಗ್ತಾನೆ. ಯಾಕೆ? ಅವನಲ್ಲಿ ಆಸ್ತಿ ಅಪಾರವಾಗಿತ್ತು. ಆ ದುಡ್ಡನ್ನು ಬಿಡೋಕ್ಕಾಗಲ್ಲ, ಆಸ್ತಿಯನ್ನು ಬಿಡೋಕ್ಕಾಗಲ್ಲ, ಬಡಬಗ್ಗರನ್ನು ಪ್ರೀತಿಸೋಕ್ಕಾಗೋದಿಲ್ಲ. ಆಗ ಏನಾಗುತ್ತೆ? ದೇವರ ಆಜ್ಞೆಯನ್ನು ತಿರಸ್ಕರಿಸ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮುಖವನ್ನು ನೋಡುವ ಸೌಭಾಗ್ಯವನ್ನು ಕಳೆದುಕೊಳ್ಳುತ್ತಾನೆ. ಹೇಳ್ತಾರೆ, ಆತನ ಆಸ್ತಿ, ಹಣ, ಆಸ್ತಿ, ಅಧಿಕಾರದ ಮೇಲೆ ನಂಬಿಕೆ ಇಟ್ಟು ಹಿಂದಕ್ಕೆ ಹೋದ, ಅವನ ಮುಖ ಸಪ್ಪೆ ಆತು ಅಂತ. ಜೀವನದ ಪರ್ಯಂತರ ಆತನು ಸಪ್ಪೆ ಮುಖದಿಂದನೇ ಜೀವಿಸ್ತಿದ್ದ. ಸುಖ, ಶಾಂತಿ, ಆನಂದ ಆತನ ಜೀವನದಿಂದ ಹೋಗ್ಬಿಡ್ತು ಎಂಬುದಾಗಿ ಹೇಳ್ತಾರೆ. ಅಂದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಾತನ್ನು ನಾವು ತಿರಸ್ಕರಿಸಿದ್ರೆ, ದೇವರ ಮಾತಿಗೆ ವಿರುದ್ಧ ಹೋದರೆ, ದೇವರ ಆಜ್ಞೆಗೆ ವಿರುದ್ಧ ಹೋದರೆ ಎಷ್ಟು ಅನಾಹುತಗಳಾಗ್ತವೆ, ಎಷ್ಟು ವಿಷಯಗಳನ್ನು ನಮ್ಮ ಜೀವನದಲ್ಲಿ ನಾವು ಕಳ್ಕೊತೀವಿ ಎನ್ನುವ ವಿಷಯವನ್ನು ಸೂಚಿಸಲು ನಿಮಗೆ 7 ಮುಖ್ಯವಾದ ಉದಾಹರಣೆಗಳನ್ನು ಕೊಟ್ಟೆ. ದೇವರ ವಾರ್ತೆಯನ್ನು ನಂಬಿದ್ರೆ, ದೇವರ ಮಾತಿಗೆ ತಲೆಬಾಗಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಅದು ಮಾತೆ ಮರಿಯಮ್ಮನವರು. ಗಾಬ್ರಿಯೇಲ್ ದೂತ ಹೇಳ್ತಾನೆ, ತಾಯಿ ನೀನು ಲೋಕೋದ್ಧಾರಕನ ತಾಯಾಗುವೆ. ಹೌದಾ ಸ್ವಾಮಿ? ಹೇಗೆ? ನನಗೆ ಅರ್ಥ ಆಗಲಿಲ್ಲ. ಡೋಂಟ್ ವರಿ, ಭಯಪಡಬೇಡ. ಪವಿತ್ರ ಆತ್ಮ ನಿನ್ನ ಮೇಲೆ ಬರುವರು. ಸ್ಪಷ್ಟವಾಗಿ ಹೇಳ್ತಾರೆ. ನಿನ್ನ ಕೆಲಸ ಅಲ್ಲ ತಾಯಿ, ಅದು ನಿನ್ನ ಕೆಲಸ ಅಲ್ಲ. ಯುವರ್ ಪ್ರೆಸೆನ್ಸ್ ಈಸ್ ಓನ್ಲಿ ಎ ಪಾಸಿವ್. ರೆಸ್ಟ್ ಆಲ್ ಗಾಡ್ ಡಸ್, ಬಿಕಾಸ್ ನಥಿಂಗ್ ಈಸ್ ಇಂಪಾಸಿಬಲ್ ಫಾರ್ ಗಾಡ್. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿನ್ನ ಮುಖಾಂತರ ತನ್ನ ಸ್ವಂತ ಮಗನನ್ನು ಕಳಿಸುವರು. ಹೌದಾ ಸ್ವಾಮಿ? ನಿಮ್ಮ ವಚನದಂತೆ ನನಗಾಗಲಿ. ತಲೆ ಬಾಗ್ತಾರೆ. ಯೇಸು ಸ್ವಾಮಿಯ ತಾಯಾಗ್ತಾರೆ. ಭೂಪರ ಲೋಕಗಳನ್ನು ಸೃಷ್ಟಿಸಿದ ದೇವಪುತ್ರ ಯೇಸು ಸ್ವಾಮಿಯ ತಾಯಾಗ್ತಾರೆ. ಇವತ್ತಿಗೂ ಕೂಡ ಈ ಧರ್ಮಸಭೆಯನ್ನ, ಭೂಲೋಕದ ಮನುಷ್ಯರನ್ನ ಮುನ್ನಡೆಸುವ ತಾಯಾಗಿ ಅವರು ನಮ್ಮೊಂದಿಗೆ ಇದ್ದಾರೆ. ಯಾಕೆ? ಬಿಕಾಸ್ ಶಿ ಸೆಡ್ ಯೆಸ್ ಟು ಗಾಡ್. ದೇವರಿಗೆ ಹೌದು ಅಂತ ತಲೆಬಾಗಿದ್ರು. ಪ್ರೀತಿಯ ಸಹೋದರ ಸಹೋದರಿಯರೇ, ಇಷ್ಟು ವಿಷಯಗಳನ್ನು ಕೇಳುವ ನಾವು ಏನು ಮಾಡಬೇಕು ಸ್ವಾಮಿ ಇವಾಗ ಅಂತ ಹೇಳಿದ್ರೆ, ಸ್ವಲ್ಪ ತಲೆಬಾಗಬೇಕು. ಯಾರಿಗೆ? ದೇವರಿಗೆ. ದೇವರು ಸದಾ ನಮ್ಮೊಡನೆ ಮಾತನಾಡ್ತಿದ್ದಾರೆ. ಸದಾ ನಮ್ಮೊಡನೆ ಮಾತನಾಡ್ತಾರೆ. ಯಾವಾಗ ದೇವರು ನಮ್ಮ ಹತ್ರ ಮಾತಾಡೋದಿಲ್ಲ? ನಾವು ಕೇಳಿಸ್ಕೊಳ್ಳೋದಿಲ್ಲ ಅಷ್ಟೇ. ನಾವು ಕಷ್ಟದಲ್ಲಿ ಇರಬೇಕಾದ್ರೆ ದೇವರು ನಮ್ಮ ಹತ್ರ ಮಾತಾಡ್ತಾರೆ. ವೆನ್ ಐ ಆಮ್ ಕನ್ಫ್ಯೂಸ್ಡ್, ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ, ಯಾವ ಹಾದಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ, ಅಂತಹ ಸಂದರ್ಭದಲ್ಲಿ ದೇವರು ನಮ್ಮೊಡನೆ ಮಾತನಾಡ್ತಾರೆ. ತನ್ನ ಜ್ಞಾನವನ್ನು ನಮಗೆ ಕೊಡ್ತಾರೆ, ದೈವ ಜ್ಞಾನವನ್ನು ನಮ್ಗೆ ಕೊಡ್ತಾರೆ. ಒಳ್ಳೆಯದನ್ನು ಆಯ್ಕೆ ಮಾಡು ಎಂಬುದಾಗಿ ಹೇಳ್ತಾರೆ. ಆದರೆ ಅನೇಕ ಸಂದರ್ಭಗಳಲ್ಲಿ ನಾವು ಏನು ಮಾಡ್ತೀವಿ? ತಲೆಬಾಗ್ತೀವಿ, ಅಹಂಕಾರವನ್ನು ಬಗ್ಸೋದಿಲ್ಲ. ಅಹಂಕಾರ ಏನಾಗುತ್ತೆ?
ಯಾರು ಏನು ಹೇಳೋದು, ನೀನು ನಿರ್ಧಾರ ಮಾಡು. ಯಾಕೆಂತ ಹೇಳಿದ್ರೆ ಯು ಆರ್ ದ ಲಾರ್ಡ್ ಆಫ್ ಯುವರ್ ಲೈಫ್ ಅಂತ. ಯು ಆರ್ ನಾಟ್ ಲಾರ್ಡ್ ಆಫ್ ಯುವರ್ ಲೈಫ್, ಯು ಆರ್ ಓನ್ಲಿ ಮ್ಯಾನೇಜರ್ ಆಫ್ ಯುವರ್ ಲೈಫ್. ಯು ಆರ್ ಓನ್ಲಿ ಮ್ಯಾನೇಜರ್ ಆಫ್ ಯುವರ್ ಲೈಫ್. ಯು ಡೋಂಟ್ ಓನ್ ಯುವರ್ ಲೈಫ್. ಯಾರಾದರೂ ಹೇಳ್ತೀರಾ ನನ್ನ ಜೀವನವನ್ನು ನನ್ನ ಜೀವನಕ್ಕೆ ನಾನೇ ಯಜಮಾನ ಅಂತ ಹೇಳೋಕ್ಕಾಗತ್ತಾ? ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಿ ಹುಟ್ಟಬೇಕಂತ ನೀವು ಆಯ್ಕೆ ಮಾಡಲಿಲ್ಲ, ದೇವ್ರು ಆಯ್ಕೆ ಮಾಡಿರೋದು. ಯಾವಾಗ ಸಾಯ್ಬೇಕಂತ ನೀವು ಆಯ್ಕೆ ಮಾಡ್ಕೊಳ್ಳೋದಿಲ್ಲ, ದೇವ್ರು ಆಯ್ಕೆ ಮಾಡೋದು. ನಾನು ಆಯ್ಕೆ ಮಾಡ್ಕೊಂಡ್ರೆ ಅದು ಆತ್ಮಹತ್ಯೆ ಆಗುತ್ತೆ, ಕಾನೂನು ವಿರುದ್ಧ, ದೇವರ ಆಜ್ಞೆಗೆ ವಿರುದ್ಧ ಅಲ್ವಾ? ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಸದಾ ನಮ್ಮೊಡನೆ ಮಾತನಾಡುವ ದೇವರ ಮಾತಿಗೆ ಕಿವಿಗೊಡಬೇಕು. ಮಾತೆ ಮರಿಯಮ್ಮನವರಂತೆ ದೇವರೇ ನಿನ್ನ ವಾಕ್ಯ ನನ್ನ ಜೀವನದಲ್ಲಿ ನೆರವೇರಲಿ ಎನ್ನುವ ಮನೋಭಾವ, ಎನ್ನುವ ಜ್ಞಾನ ನಮ್ಮಲ್ಲಿ ಇರಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರತಿನಿತ್ಯ ನಿಮಗೋಸ್ಕರ, ನಿಮ್ಮ ಕುಟುಂಬಗಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಯಾವುದೇ ಸಂದರ್ಭವಾಗಲಿ, ಯಾವುದೇ ಕನ್ಫ್ಯೂಷನ್ ಆಗಲಿ, ಸಂದೇಹಗಳಾಗಲಿ, ದೇವರು ಮುಂದಿಡಿ. ದೇವರೇ ಇದು ನನ್ನ ಜೀವನದ ತೊಂದರೆ, ನನ್ನ ಸವಾಲು, ನಾನು ಏನು ಮಾಡಲಿ, ನನಗೆ ಜ್ಞಾನವನ್ನು ಕೊಡು. ಈ ಸಂದರ್ಭವನ್ನು, ಈ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾನು ಒಳ್ಳೆಯ ಉತ್ತಮವಾದ ಒಂದು ನಿರ್ಧಾರವನ್ನು ಮಾಡಿ ನನ್ನ ಜೀವನವನ್ನು ಮುನ್ನಡೆಸೋದಕ್ಕೆ ಬೆಳಕಿನತ್ತ ನನಗೊಂದು ಜ್ಞಾನವನ್ನು ದಯಪಾಲಿಸಿ ಎಂಬುದಾಗಿ ಬೇಡಿಕೊಂಡಾಗ ಖಂಡಿತವಾಗಿ ದೇವರು ನಿಮಗೆ ಆ ಬೆಳಕನ್ನು ತೋರಿಸುವರು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಆಗಮನ ಕಾಲದಲ್ಲಿ ಯೇಸು ಸ್ವಾಮಿ ನಮ್ಮ ಮನೆಗಳಲ್ಲಿ ಹುಟ್ಟಿ ಬರುವಾಗ ಅವರ ಆತ್ಮನ ಶಕ್ತಿ, ಅವರ ಆತ್ಮನ ಬೆಳಕು ಸದಾ ನಮ್ಮನ್ನು ಮುನ್ನಡೆಸಲಿ. ದೇವರ ವಾಕ್ಯವನ್ನು ಆಲಿಸಿ ಅದಕ್ಕೆ ತಲೆಬಾಗುವ ದೃಢತೆಯನ್ನು, ಶಕ್ತಿಯನ್ನು, ಧೈರ್ಯವನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್.